बजरंग दल का भक्त हूँ। हिंदुस्तान जिंदाबाद। भारत का बच्चा जय श्री राम बोलेगा। Everybody ಗೋಲ್ಡನ್ ಫೈಟರ್ಸ್ ನ 12th ಮ್ಯಾನ್ ಕಡ್ಡಾಯವಾಗಿ ಕಮೆಂಟೇಟರ್ ಬಾಕ್ಸ್ ನ ಬರ್ತಕ್ಕದ್ದು ಗಮನಿಸ್ಕೊಳ್ಳಿ. जय श्री राम। राम सेना राम नवमी हिंदुस्तान जिंदाबाद। Everybody जय श्री राम। जय श्री राम। संघर्ष से हम कभी डरते नहीं। बजरंग दल का भक्त हूँ। मरने से कभी डरते नहीं। बजरंग ಆದಷ್ಟು ಬೇಗ ಪಂದ್ಯಾಕೂಟವನ್ನು ಆರಂಭಿಸಿಕೊಡ್ಬೇಕು. ಒಂದರಲ್ಲಿ ದಾಂಡಿಗರು ಕೂಡ ಅಂಕಣ ಪ್ರವೇಶ ಕಂಡುಕೊಂಡ್ರೆ ಸ್ಟ್ರೈಕ್ ವಿಭಾಗದಲ್ಲಿ ಸಿದ್ಧಾನ ಪರಿಚಯವಾಗ್ತಾ ಇದ್ರೆ ನಾನ್ ಸ್ಟ್ರೈಕ್ ನಲ್ಲಿ ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ನಲ್ಲಿ ಎಡವಿಕೆ ಕಾಣ್ತಾ ಇದೆ. ಬೌಂಡರಿ ದಾಖಲಾಗ್ತಾ ಇದೆ. ಪ್ರಥಮ ಎಸೆತದಲ್ಲಿ 4 ಓಟದ ಸೇರ್ಪಡೆ ಕೂಡ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಸುಂದರತೆ ಎಸೆತಗಾರಿಕೆಯನ್ನು ನಿರಂಜನ್ ತೋರ್ಪಡಿಸ್ತಾ ಇದ್ದಾರೆ. ಪ್ರಥಮ ಎಸೆತದಲ್ಲಿ ಬೌಂಡರಿ ಬಿಟ್ಟುಕೊಟ್ಟರು ಕೂಡ ಸತ 2 ಎಸೆತ ಚುಕ್ಕಿ ಎಸೆತವಾಗ್ತಾ ಇದೆ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ನಿರಂಜನ್ ಬಿಟ್ಕೊಡ್ತಾ ಇದ್ರೆ ತಂಡದ ಗಳಿಕೆ 5ಕ್ಕೆ ಏರಿಕೆ ಕಾಣ್ತಾ ಇದೆ. ಪ್ರಥಮ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ನಿರಂಜನ್ ಸುಂದರತೆ ಎಸೆತ ಡೀಪ್ ಮಿಡ್ ವಿಕೆಟ್ ನಲ್ಲಿ ತಂಡಕ್ಕೊಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 6ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಹೊಸ ಆಟಗಾರ ಗೌತಮ್ ಸ್ಟ್ರೈಕ್ ನಲ್ಲಿ ಪರಿಚಯವಾಗ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ, ಬೌಂಡರಿ, 4 ಓಟದ ಸೇರ್ಪಡೆಯಾಗ್ತಾ ಇದೆ. ಗೌತಮ್ ಬ್ಯಾಟಿನ ಚಿಮ್ಮಿದ ಪ್ರಥಮ ಬೌಂಡರಿ ಕೂಡ ಗೋಲ್ಡನ್ ಪರವಾಗಿ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ರೆ ತಂಡದ ಗಳಿಕೆ 10ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಪ್ರಥಮ ಓವರ್ನ ಕೊನೆ ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ನಿರಂಜನ್ ಸುಂದರತೆ ಎಸೆತ, ಇದು ಕೂಡ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಸುಂದರತೆ ಬ್ಯಾಟಿಂಗ್ ಪ್ರದರ್ಶನ ಗೌತಮ್ ತೋರ್ಪಡಿಸ್ತಾ ಇದ್ದಾರೆ. ಪ್ರಥಮ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ರೆ ತಂಡದ ಗಳಿಕೆ 14ಕ್ಕೆ ನೋ ಲಾಸ್. ಕೂಟದ ಪ್ರಥಮ ಹಾಗೂ ತಂಡದ 2ನೇ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ದೀಪಕ್ನ ಪರಿಚಯವಾಗ್ತಾ ಇದೆ. ಸ್ಟ್ರೈಕ್ ನಲ್ಲಿ ಮತ್ತೆ ಸಿದ್ದು, ಸ್ವೀಪ್ ಮಾಡುವಂತ ಯತ್ನ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 2ನೇ ಎಸೆತಕ್ಕಾಗಿ ದೀಪಕ್ ಬೇಯಿಸುವಂತ ಪ್ರಯತ್ನ, ಲಾಂಗ್ ನಲ್ಲಿ ರನ್ಔಟ್ ನ
ಮೂರನೇ ಅಂಪೈರ್ನ ಮೊರೆ ಹೋಗ್ತಾ ಇದೆ. ಸುಂದರತೆಯ ಫೀಲ್ಡಿಂಗ್ ಪ್ರದರ್ಶನವನ್ನು SJCC ಸಂಘದ ಸಹಾಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಔಟ್ ಎಂಬ ತೀರ್ಪು ಬರ್ತಾ ಇದೆ. ರನ್ ಔಟ್ ಮುಖಾಂತರ ಸಿದ್ಧನ ಇನ್ನಿಂಗ್ಸ್ ಕೂಡ ಅಂತ ಕಾಣ್ತಾ ಇದ್ರೆ ಮತ್ತೆ ಹೊಸ ಆಟಗಾರ ಪವನ್ ಅಂಕಣ ಪ್ರವೇಶವನ್ನು ಕಂಡುಕೊಡ್ತಾ ಇದ್ದಾರೆ. ಮತ್ತೆ ದೀಪಕ್ ರಿವರ್ಸ್ ಮಾಡುವಂತ ಯತ್ನ. ಸುಂದರತೆ ಫೀಲ್ಡಿಂಗ್ ಕೂಡ. ಎರಡನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ದೀಪಕ್ ಟು ಗೌತಮ್. ಸುಂದರತೆ ಎಸೆತ, ಕೀಪರ್ಗೆ ಕ್ಯಾಚ್ ಇಟ್ಟು ಗೌತಮ್ನ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಬ್ಯಾಕ್ ಟು ಫೇಲಿಯಂ ಗೌತಮ್ ಪಂದ್ಯದ ವೀಕ್ಷಣೆಗೆ ಮರಳ್ತಾ ಇದ್ದಾರೆ. ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ದೀಪಕ್ ತೋರ್ಪಡಿಸ್ತಾ ಇದ್ರೆ 2 ಉದ್ದರಿಯ ನಷ್ಟವಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 14ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸೋಮು ಅಂಕಣ ಪ್ರವೇಶವನ್ನು ಕಂಡುಕೊಡ್ತಾ ಇದ್ದಾರೆ. ಮತ್ತೊಂದು ಯಶಸ್ವಿನೊಂದಿಗೆ ದೀಪಕ್ ಸೋಮು ಹೊಸ ಆಟಗಾರ. ಸುಂದರತೆ ಎಸೆತ, ಬೌಂಡರಿ 4 ಓಟದ ಸೇರ್ಪಡೆಯಾಗ್ತಾ ಇದೆ. ಪ್ರಥಮ ಎಸೆತವನ್ನೇ ಬೌಂಡರಿಗೆ ಅಟಾಯಿಸಿದ್ರು ಸೋಮು. ಎರಡನೇ ಓವರ್ನ ಕೊನೆ ಎಸೆತ, ಬೀಸುವಂತ ಪ್ರಯತ್ನ. ಸುಂದರತೆ ಎಸೆತಗಾರಿಕೆಯನ್ನು ಸೋಮು ದೀಪಕ್ ತೋರ್ಪಡಿಸಿದ್ರು. ತಂಡದ ಒಟ್ಟು ಗಳಿಕೆ 2 ಓವರ್ನ ಮುಕ್ತಾಯದ ಬಳಿಕ 18ಕ್ಕೆ 2 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಒಂದೆಡೆಯಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ FOIC ತಂಡದ ನಾಯಕ ಹಾಗೂ ಗುರು ಕ್ರಿಕೆಟರ್ಸ್ ತಂಡದ ನಾಯಕ ಒಂದೆಡೆಯಲ್ಲಿ ಅದೃಷ್ಟದ ನಾಣಿ ಚಿಮ್ಮಿಗಾಗಿ ಮುಖ್ಯ ವೇದಿಕೆ ಬಳಿ ಬರಬೇಕು. ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಟ ತಮ್ಮದಾಗಿರ್ತದೆ. FOIC ಗುರು ಕ್ರಿಕೆಟರ್ಸ್. ಮೂರನೇ ಓವರ್ನ ಆಸಕ್ತಿಗಾರಿಕೆ ಭಾಗದಲ್ಲಿ ಅಫ್ಜಲ್ನ ಪರಿಚಯವಾಗ್ತಾ ಇದೆ. ಪವನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ರೆ ಮತ್ತೆ ಅಫ್ಜಲ್ ಬೌಂಡರಿ ಔಟ್ ನ ಮುಖಾಂತರ ಪವನ್ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಹೊಸ ಆಟಗಾರ ಸುನಿಲ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಥಮ ಎಸೆತದಲ್ಲಿ ಒಂದು ಯಶಸ್ವಿಯನ್ನು ಗಿಟ್ಟಿಸಿಕೊಂಡ ಅಫ್ಜಲ್ ಎರಡನೇ ಎಸೆತಕ್ಕಾಗಿ ಸುಂದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ರೆ. ಮೂರನೇ ಓವರ್ನ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 18.
ವೈಡ್ ಬಾಲ್ ಅತಿರಿಕ್ತ ಓಟವನ್ನು ಅಫ್ಜಲ್ ಬಿಟ್ಕೊಡ್ತಾ ಇದ್ದಾರೆ. ತಂಡದ ಗಳಿಕೆಯಲ್ಲಿ ಮತ್ತೆ ಒಂದು ರನ್ನಿನ ಹೆಚ್ಚಳ ಕಾಣ್ತಾ ಇದ್ರೆ 19ಕ್ಕೆ 3 ಉದ್ದರಿಯ ನಷ್ಟವಾಗ್ತಾ ಇದೆ. ಬೇಸುವಂತ ಪ್ರಯತ್ನ, ಸುಂದರತೆಯ ಫೀಲ್ಡಿಂಗ್ ಪ್ರದರ್ಶನ SJCC ತಂಡದ ಸಹ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಊಟಗಳಿಗೆ 20ಕ್ಕೆ 3 ಉದ್ದರಿ ನಷ್ಟವಾಗ್ತಾ ಇದೆ. ಮತ್ತೆ 4ನೇ ಎಸೆತಕ್ಕೆ ಅಫ್ಜಲ್, ಸುಂದರತೆ ಎಸೆತ, ಬೌಂಡರಿ ಔಟ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅಫ್ಜಲ್. ಬ್ಯಾಕ್ ಟು ಫೇಲ್ಯೂಮ್. ಸೋಮು ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. 4ನೇ ಕೊಂಡಿ ಕೂಡ ಕಳಿಸ್ತಾ ಇದೆ ಗೋಲ್ಡನ್ ಫೈಟರ್ಸ್. ಸುಕೇಶ್ ಸುಕೇಶ್ Bom dia, novinha rebola. ಮತ್ತೆ ಹೊಸ ಆಟಗಾರ ಮಧು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅಫ್ಜಲ್ ಬೀಸುವಂತ ಪ್ರಯತ್ನ, ಸುಂದರತೆಯ ಫೀಲ್ಡಿಂಗ್ ಪ್ರದರ್ಶನ. ಮತ್ತೆ ಅಫ್ಜಲ್ ಸುಂದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 20ಕ್ಕೆ 4 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಸುಕೇಶ್ ಸುಕೇಶ್ ಮತ್ತೆ ಕೂಡ ಎಸೆತಗಾರಿಕೆಯನ್ನು Bom dia, novinha rebola. ದೀಪಕ್ನ ಪರಿಚಯವಾಗ್ತಾ ಇದೆ. ಸುಂದರತೆ ಎಸೆತ, ಸುರಕ್ಷಿತ. ಶೋನು ಅವರ ಕೈಯಲ್ಲಿ ಚೆಂಡು ಸೇರ್ಕೊಳ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 20ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಮತ್ತೆ ದೀಪಕ್ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. 4ನೇ ಓವರ್ನ ಅಂತಿಮ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಒಂದೆಡೆಯಲ್ಲಿ ಮಧು ಬೇಸ್ ಬಾಲ್ ಆಟಗಾರನಾಗಿ ನ್ಯಾಷನಲ್ ತಡೆಲಾಡುವಂತ ಪರಿಚಯ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೋದರತೆ ಬೌಂಡರಿ, 4 ಓಟದ ಸೇರ್ಪಡೆಯಾಗ್ತಾ ಇದೆ. ಬೌಂಡರಿ ಮುಖಾಂತರ ತಂಡದ ಒಟ್ಟು ಗಳಿಕೆ 24ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ಬೌಂಡರಿ. ಫೀಲ್ಡಿಂಗ್ ನ ವೈಫಲ್ಯತೆ ಕಾಣ್ತಾ ಇದ್ರೆ 4 ಓಟದ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಸುನೀಲ್ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಗಳಿಕೆ 28ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಸೋದರತೆ ಎಸೆತ, ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಇರುವ ಹರಿಯಾಗ್ತಾ ಇದ್ದಾರೆ ಸುನಿಲ್. ಗೋಲ್ಡನ್ ಫೈಟರ್ಸ್ ಪರವಾಗಿ ಗಮನಿಸ್ಕೊಳ್ಳಿ, ಗುರು ಕ್ರಿಕೆಟರ್ಸ್ ತಂಡದ ನಾಯಕ ಅದೃಷ್ಟದ ನಾಣ್ಯ ಚಿಮಿಕೆಗೆ ಮುಖ್ಯ ವೇದಿಕೆ ಬಳಿ ಬರಬೇಕು. ಗುರು ಕ್ರಿಕೆಟರ್ಸ್ ತಂಡದ ನಾಯಕ ಗಮನಿಸ್ಕೊಳ್ಳಿ. ಹಾಗಾಗಿ FYC ತಂಡದ ನಾಯಕ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ದೀಪಕ್ ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟವನ್ನು ದೀಪಕ್ ಬಿಟ್ಕೊಡ್ತಾ ಇದ್ದಾರೆ. ಕೊಂಚ
4ನೇ ಓವರ್ನಲ್ಲಿ ದುಬಾರಿಯ ಎಸೆತಗಾರಿಕೆಯನ್ನು ದೀಪಕ್ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಗಳಿಕೆ 33ಕ್ಕೆ ಏರಿಕೆ ಕಾಣ್ತಾ ಇದೆ. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ನಾಲ್ಕು ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ ತಂಡದ ಗಳಿಕೆ 33ಕ್ಕೆ 4 ಉದ್ದರಿ ನಷ್ಟವಾಗ್ತಾ ಇದೆ. ಗಮನಿಸ್ಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಕೂಟವನ್ನು ಆರಂಭಿಸಬೇಕು. ಇದರಿಂದ ಮುಕ್ತಾಯ ಸರಿಸುಮಾರು 9:30 ಎಲ್ಲ ಪಂದ್ಯದ ಮುಕ್ತಾಯವನ್ನು ಕಾಣಬೇಕಾಗಿದೆ. ದಯವಿಟ್ಟು ನಮ್ಮಲ್ಲಿ ಸಹಕರಿಸಬೇಕು. ಎರಡು ತಂಡದ ನಾಯಕರ ಹಾಗೂ ಸಹ ಆಟಗಾರರ ಗಮನಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ನ ಪರಿಚಯವಾಗ್ತಾ ಇದೆ. 5ನೇ ಓವರ್ನ ಪ್ರಥಮ ಎಸೆತಕ್ಕೆ ಸುಂದರತೆ ಎಸೆತ ತಟ್ಟಿ ಮುಟ್ಟುವ ಪ್ರಯತ್ನ, ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ದಿಲೀಪ್ ಟು ಮಧು. ಸುಂದರತೆ ಎಸೆತ ತಟ್ಟಿ ಮುಟ್ಟಿ ತಂಡಕ್ಕೆ ರಿಸ್ಕಿ ಓಟದ ಸಂಪಾದನೆ ಕೂಡ. ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 34ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬೌಂಡರಿಗಳ ರೂವಾರಿ ಸುನಿಲ್ ಸ್ಟ್ರೈಕ್ ಅನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ದಿಲೀಪ್ ಬೇಯಿಸುವಂತ ಪ್ರಯತ್ನ, ಸುಂದರತೆಯ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ SJCC ತಂಡದ ಆಟಗಾರರಿಂದ. ಮತ್ತೆ ಕೂಡ ಬೇಯಿಸುವಂತ ಪ್ರಯತ್ನ, ಬೌಂಡರಿ. ಸುನಿಲ್ ಬ್ಯಾಟಿಂದ ಬೌಂಡರಿ ದಾಖಲಾಗ್ತಾ ಇದೆ. ಒಟ್ಟಾಗಿ 4ನೇ ಬೌಂಡರಿ ಕೂಡ ಸುನಿಲ್ ಗೋಲ್ಡನ್ ಪರವಾಗಿ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 38ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಕೂಡ ಬೀಸುವಂತ ಪ್ರಯತ್ನ ಮಾಡಿದ್ರು ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ದಾರೆ. 5 ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ನ ಮುಕ್ತಾಯದ ಬಳಿಕ ತಂಡದ ಗಳಿಕೆ 38ಕ್ಕೆ 4 ಉದ್ದರಿಯ ನಷ್ಟವಾಗ್ತಾ ಇದೆ. ಕೊಂಚ ಜವಾಬ್ದಾರಿತ ಆಟವನ್ನು ಸುನಿಲ್ ಹಾಗೂ ಮಧು ತೋರ್ಪಡಿಸ್ತಾ ಇದ್ದಾರೆ ಗೋಲ್ಡನ್ ಫೈಟರ್ಸ್ ಪರವಾಗಿ. ಆರನೇ ಓವರ್ನ ಎಸೆತಗಾರಿಕೆಯಲ್ಲಿ ಮತ್ತೆ ಅಫ್ಜಲ್ನ ಪರಿಚಯವಾಗ್ತಾ ಇದೆ. ತನ್ನ ಕೂಟದ 2ನೇ ಹಾಗೂ ತಂಡದ 6ನೇ ಓವರ್ನ ಎಸೆತಗಾರಿಕೆಯಲ್ಲಿ ಸ್ಟ್ರೈಕ್ ನಲ್ಲಿ ಮಧು. ಸುಂದರತೆ ಎಸೆತ ಬ್ಯಾಕ್ ಟು ಬೌಂಡರಿ ದಾಖಲಾಗ್ತಾ ಇದೆ. ಮಧು ಬ್ಯಾಟಿನ ಚಿಮಿದ ಪ್ರಥಮ ಬೌಂಡರಿ ಕೂಡ ತಂಡದ ಗಳಿಕೆ 42ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಫ್ಜಲ್ ತೆಗೆಯುವ ಪ್ರತಿ ವಿಕೆಟ್ಗೂ 1,000 ನಗದು ಘೋಷಣೆ ಆಗ್ತಾ ಇದೆ ಸಹ ಆಟಗಾರರಿಂದ.
ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಅಫ್ಜಲ್ ಸುಂದರತೆ ಎಸೆತ ಬೌಂಡರಿ ದಾಖಲಾಗ್ತಾ ಇದೆ. ಮಧು ಬ್ಯಾಟ್ ನಿಂದ ಚಿಮಿದ ಎರಡನೆಯ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟುಗಳಿಕೆ 46ಕ್ಕೆ 4 ದರಿಯ ನಷ್ಟವನ್ನು ಕಾಣ್ತಾ ಇದೆ ಗೋಲ್ಡನ್ ಫೈಟರ್ಸ್. ಮತ್ತೆ 4ನೇ ಎಸೆತಕ್ಕೆ ಅಫ್ಜಲ್ ಸುಂದರತೆ ಎಸೆದ ತಾಟಿ ಮುಟ್ಟಿ ತಂಡಕ್ಕೆ ರಿಸ್ಕಿ ಓಟದ ಸಂಪಾದನೆ ಆಗ್ತಾ ಇದೆ. ಓವರ್ ಥ್ರೋ ಮುಖಾಂತರ ಬೌಂಡರಿ ಕೂಡ ದಾಖಲಾಗ್ತಾ ಇದ್ರೆ 1+4 5 ಓಟದ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ತಂಡದ ಗಳಿಕೆ 51ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅರ್ಧ ಶತಕವನ್ನು ಪೂರೈಕೆ ಮಾಡ್ತಾ ಇದೆ ಗೋಲ್ಡನ್ ಫೈಟರ್ಸ್. ಮಾತೆ ಕೂಡ ಬೇಯಿಸುವಂತ ಪ್ರಯತ್ನ. 4 ಓಟದ ಸೇರ್ಪಡೆ ಬ್ಯಾಕ್ ಟು ಬ್ಯಾಕ್ ಸೇರ್ಕೊಳ್ತಾ ಇದೆ. ತಂಡದ ಗಳಿಕೆ 55ಕ್ಕೆ 4. 6ನೇ ಓವರ್ನಲ್ಲಿ ಅಫ್ಜಲ್ ಕೊಂಚ ದುಬಾರಿ ಆಗ್ತಾ ಇದ್ದಾರೆ SJCC ಪರವಾಗಿ. ಮತ್ತೆ ಅಫ್ಜಲ್ ಟಸ್ ಆಗಿ ಬಂದ ಚೆಂಡು ಬಿರುಸಿನ ಹೊಡೆತ ಬ್ಯಾಕ್ ಟು ಬೌಂಡರಿ. 4ರ ಮೊರೆಯನ್ನು ಪೇರಿಕೆ ಮಾಡ್ತಾ ಇದ್ದಾರೆ ಸುನಿಲ್. ತಂಡದ ಗಳಿಕೆ 59. 6 ಓವರ್ನ ಮುಕ್ತಾಯದ ಬಳಿಕ 59. ಕೊನೆಯ 12 ಚೆಂಡಿನ ಆಟ ಕೂಡ ಬಾಕಿ ಉಳಿತಾ ಇದೆ. ಸುನಿಲ್ 6 ಬೌಂಡರಿಯನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಗೋಲ್ಡನ್ ಫೈಟರ್ಸ್ ಪರವಾಗಿ. ಸುಂದರತೆಯ ಜೊತೆಯ ಆಟ ಕೂಡ ಕಂಡು ಬರ್ತಾ ಇದೆ ಮಧು ಹಾಗೂ ಸುನಿಲ್ ಅವರಿಂದ. ಮತ್ತೆ ದಿಲೀಪ್ ಎಸೆತಗಾರಿಕೆಯಲ್ಲಿ ಬೇಯಿಸುವಂತ ಪ್ರಯತ್ನ. 1 ಬೌನ್ಸ್ ಬೌಂಡರಿ ಲಾಂಗ್ ಆನ್ ನಲ್ಲಿ ಕಾಣ್ತಾ ಇದೆ. ತಂಡದ ಗಳಿಕೆ 63ಕ್ಕೆ 4. ಮಾತು ಕೂಡ ಬೇಯಿಸುವಂತ ಪ್ರಯತ್ನ. ಸುಂದರತೆ ಫೀಲ್ಡಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ SJCC ತಂಡದ ಆಟಗಾರರಿಂದ. ಮತ್ತೆ ದಿಲೀಪ್ 3ನೇ ಬಾರಿ. ಸುಂದರತೆ ಎಸೆತ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದೆ. ತಂಡದ ಗಳಿಕೆಯಲ್ಲಿ ಮತ್ತೆ ಹೆಚ್ಚಳ ಕಾಣ್ತಾ ಇದ್ರೆ 64ಕ್ಕೆ 4. 64 ಫ್ರಮ್ 4 ವಿಕೆಟ್ಸ್. ಬೇಯಿಸುವಂತ ಪ್ರಯತ್ನ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಏಳನವರಿನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಬೇಯಿಸುವಂತ ಪ್ರಯತ್ನ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಸುಂದರತೆ ಹೊಡೆತ. ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. 7 ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ ತಂಡದ ಗಳಿಕೆ 64ಕ್ಕೆ 4. ಅಂತಿಮ ಓವರ್ನ ಎಸೆತಗಾರಿಕೆ. ನಿರಂಜನ್ ಎಸೆತಗಾರಿಕೆಯಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ.
ಬೀಸುವಂತ ಪ್ರಯತ್ನ, ಒಂದು ಓಟದ ಸೇರ್ಪಡೆ, ರನ್ಔಟ್ ನ ಮೊರೆ ಹೋಗ್ತಾ ಇದೆ. 3ನೇ ಅಂಪೈರ್ ನ ಮೊರೆ ಹೋಗ್ತಾ ಇದ್ರೆ ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ರಿಸ್ಕಿ ಓಟದ ಸಂಪಾದನೆ ಗೋಲ್ಡನ್ ಪರವಾಗಿ ಪೂರೈಕೆ ಆಗ್ತಾ ಇದೆ. ತಂಡದ ಗಳಿಕೆ 65ಕ್ಕೆ 4. ಮತ್ತೆ ಬೀಸುವಂತ ಪ್ರಯತ್ನ, ಒನ್ ಬೌನ್ಸ್ ಬೌಂಡ್ರಿ. ಸುನಿಲ್ ಬ್ಯಾಟಿನ ಚಿಮ್ಮಿದ 7ನೆಯ ಬೌಂಡರಿ ಕೂಡ. ತಂಡದ ಗಳಿಕೆ 69ಕ್ಕೆ 4. ಬೇಸುವಂತ ಪ್ರಯತ್ನ, ಬೌಂಡರಿ ಔಟ್ ಮುಖಾಂತರ ಸುನಿಲ್ ಇನ್ನಿಂಗ್ಸ್ ಅಂತ್ಯ ಕಾಣ್ತಾ ಇದೆ. ಬಹಳಷ್ಟು ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನ ಸುನಿಲ್ ತೋರ್ಪಡಿಸಿದ್ರೆ ಅಂತಿಮ ಓವರ್ನ 3ನೇ ಎಸೆತದಲ್ಲಿ ವಿಕೆಟ್ ಒಪ್ಪಿಸಿ ಬ್ಯಾಕ್ ಟು ಫಿಲ್ಮ್ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ಮತ್ತೆ ಹೊಸ ಆಟಗಾರ ಅಂಕಿತ್ ಸ್ಟ್ರೈಕ್ ವಿಭಾಗದಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಓವರ್ನ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ನಿರಂಜನ್ ಮುನ್ನುಗ್ಗಿ ಬೀಸುವಂತ ಪ್ರಯತ್ನ, ನೆಟ್ಟ ನೇರ ಹೊಡೆತ, ಬೌಂಡರಿ ದಾಖಲಾಗ್ತಾ ಇದೆ. ತಂಡದ ಗಳಿಕೆ 73ಕ್ಕೆ 5 ಉದ್ದರಿ ನಷ್ಟವಾಗ್ತಾ ಇದೆ. ಲೀಗ್ನ ಬಹಳಷ್ಟು ದೊಡ್ಡ ಮೊತ್ತ ಕಲೆ ಆಗ್ತಾ ಇದ್ದಾರೆ ಗೋಲ್ಡನ್ ಫೈಟರ್ಸ್. ಮತ್ತೆ ಕೂಡ ತಟ್ಟಿಮುಟ್ಟಿ ತಂಡಕ್ಕೆ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ರೆ 74 ಓಟದ ಪೂರೈಕೆ ಆಗ್ತಾ ಇದೆ. ಅಂತಿಮ ಓವರ್ನ ಕೊನೆಯ ಎಸೆತ, ಮಧು ಸ್ಟ್ರೈಕ್ ನಲ್ಲಿ ಕೊನೆಯ ಎಸೆತಕ್ಕಾಗಿ ಮತ್ತೆ ನಿರಂಜನ್. ಸುಂದರತೆ ಹೊಡೆತ, ಬೌಂಡರಿ ಗ್ಯಾಪ್ ನಲ್ಲಿ ಸಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 78ಕ್ಕೆ 5 ಉದ್ದರಿಯ ನಷ್ಟ ಕಾಣ್ತಾ ಇದ್ರೆ 8 ಓವರ್ನ ಮುಕ್ತಾಯವನ್ನು SJGC ತಂಡದ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಒಂದೆಡೆಯಲ್ಲಿ SJCC ತಂಡ ಜಯಗಳಿಸಬೇಕಾದ್ರೆ 48 ಎಸೆತದ ಮುಂದೆ 79 ಓಟವನ್ನು ದಾಖಲು ಮಾಡಬೇಕಾಗಿದೆ. 48ಕ್ಕೆ 79. ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಿಚ್ ಅನ್ನ ತೆರವುಗೊಳಿಸಬೇಕು. ಅದೇ ರೀತಿ ಗೋಲ್ಡನ್ ಫೈಟರ್ಸ್ ಆದಷ್ಟು ಬೇಗ ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ರಚಿಸಿಕೊಳ್ಬೇಕು. ಗಮನಿಸಿಕೊಳ್ಳಿ, ಸಮಯದ ಅಭಾವ ಮೀರಿ ಹೋಗ್ತಾ ಇದೆ. ಅಂತಿಮ ದಿನದ ಫೈನಲ್ ಪಂದ್ಯಾಟ ಕೂಡ ನಲಿಬೇಕಾಗಿದೆ. ಸಮಾರಂಭ ಕಾರ್ಯಕ್ರಮ ಕೂಡ ಅಂತಿಮವಾಗಿ ಈ ದಿನ ಜರುಗಬೇಕಾಗಿದೆ.
ಬಾಗಲಗುಂಟೆ 2022ರ ಟೆನ್ನಿಸ್ ಬಾಲ್ ಓನಲು ಬೆಳಕಿನ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿ ಅಂತಿಮ ದಿನವಾಗಿರ್ತಕ್ಕಂಥ ಪಂದ್ಯಾಟ ಜರುಗ್ತಾ ಇದೆ. ಈ ಪಂದ್ಯದ ವಿಜೇತ ತಂಡಗಳಿಗೆ ಮೊದಲ ಬಹುಮಾನವಾಗಿ 1,55,555 ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗ್ತದೆ. ಅದೇ ರೀತಿ ದ್ವಿತೀಯ ಬಹುಮಾನದ ತಂಡಗಳಿಗೆ 77,777 ರು ಕೊಟ್ಟು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗುವುದು. ಆದಷ್ಟು ಬೇಗ ಪಂದ್ಯದ ಆರಂಭವನ್ನು ಕಂಡುಕೊಳ್ಬೇಕು. ಒಂದೆಡೆಯಲ್ಲಿ ದಾಂಡಿಗರು ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಂಡ್ರೆ ಸ್ಟ್ರೈಕ್ ನಲ್ಲಿ ತೇಜನ ಪರಿಚಯವಾಗ್ತಾ ಇದ್ರೆ, ನಾನ್ ಸ್ಟ್ರೈಕ್ ನಲ್ಲಿ ವೀರು, ಎಸೆತಗಾರಿಕೆ ಭಾಗದಲ್ಲಿ ಲೋಕಿ. ಎಸೆತಗಾರಿಕೆಯಲ್ಲಿ ಲೋಕಿನ ಪರಿಚಯವಾಗ್ತಾ ಇದೆ. ಆ ರೀತಿಯಲ್ಲಿ ಗೋಲ್ಡನ್ ಫೈಟರ್ಸ್ ನ 12ನೇ ಆಟಗಾರ ವೇದಿಕೆ ಬಳಿ ಬರತಕ್ಕದ್ದು. ಮತ್ತೆ ಲೋಕಿ ಸೌಂದರ್ಯತೆ ಎಸೆತ ಬೀಸುವಂತ ಪ್ರಯತ್ನ ಮಾಡಿದ್ರು ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಓವರ್ನ ಪ್ರಾರಂಭ ಕೂಡ ಕಾಣ್ತಾ ಇದ್ರೆ ಅಂತಿಮ 5 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 48ಕ್ಕೆ 79 ಓಟಗಳು ಬರಬೇಕಾಗಿದೆ. ಸ್ವೀಪ್ ಮಾಡುವಂತ ಯತ್ನ, ಸೌಂದರ್ಯತೆಯ ಡಾಟ್ ಬಾಲ್ಗಳು ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ 3ನೇ ಬಾರಿ ಲೋಕಿ. ಸೌಂದರ್ಯತೆ ಎಸೆತ ಕೋಚ ಮಟ್ಟಿಗೆ ಏಗರಿ ಬಂದ ಚೆಂಡು ಬ್ಯಾಟ್ ಬಿಟ್ಟು ಮೇಗಿನ ಮೇಲೆ ಪಡಿತಾ ಇದೆ. ನೇಟ ನೇರ ಹೊಡೆಯುವ ಯತ್ನ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದೆ. ಪ್ರಥಮ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತದೆ. 4 ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಆಫ್ ಸೈಡ್ ನಲ್ಲಿ ಬೀಸುವಂತ ಪ್ರಯತ್ನ, ಸೌಂದರ್ಯತೆ ಕ್ಷೇತ್ರ ರಕ್ಷಣೆಯನ್ನು ಗೋಲ್ಡನ್ ಫೈಟರ್ಸ್ ಆಟಗಾರರು ತೋರ್ಪಡಿಸ್ತಾ ಇದ್ರೆ ತಂಡಕ್ಕೆ ಒಂದು ಓಟದ ಸೇರ್ಪಡೆ ಸಂಪೂರ್ಣಗೊಳ್ತಾ ಇದೆ. ಖಾತೆ ಕೂಡ ಆರಂಭವಾಗ್ತಾ ಇದೆ. ಅಂತಿಮ ಎಸೆತಕ್ಕಾಗಿ ಲೋಕಿ. ಸೌಂದರ್ಯತೆ ಎಸೆತ, ಸೌಂದರ್ಯತೆ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ರೆ ತಂಡದ ಗಳಿಕೆ 1. ಜಯಕ್ಕಾಗಿ 42 ಎಸೆತ 78 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಗೋಲ್ಡನ್ ಕ್ರಿಕೆಟರ್ಸ್ ತಂಡದ 12ನೇ ಆಟಗಾರ ಮುಖ್ಯ ವೇದಿಕೆ ಬಳಿ ಬರಬೇಕು. ಗಮನಿಸ್ಕೊಳ್ಳಿ, ಎಸೆತಗಾರಿಕೆ ಭಾಗದಲ್ಲಿ ಪವನ್, ಸ್ಟ್ರೈಕ್ ನಲ್ಲಿ ಮತ್ತೆ ಲೋಕಿ. ಮತ್ತೆ ಬೀಸುವಂತ ಪ್ರಯತ್ನ, ಸೌಂದರ್ಯತೆ ಎಸೆತಗಾರಿಕೆಯನ್ನು ಪವನ್ ತೋರ್ಪಡಿಸ್ತಾ ಇದ್ದಾರೆ. 7ನೇ ಓವರ್ನ ಪ್ರಥಮ ಎಸೆತ ಕೂಡ ಮುಕ್ತಾಯಗೊಳ್ತಾ ಇದೆ.
ಮತ್ತೆ ಎರಡನೇ ಬಾರಿ ಪವನ್ ಬೇಯಿಸುವಂತ ಪ್ರಯತ್ನ, ಬೌಂಡರಿ ಔಟ್. ತೇಜನ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ತೇಜ ಬ್ಯಾಕ್ ಟು ಫೈಲಮ್. ಪಂದ್ಯದ ವೀಕ್ಷಣೆಗೆ ಮಾಡ್ತಾ ಇದ್ರೆ ನಿರಂಜನ್ ಹೊಸ ಆಟಗಾರ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ಪರಿಚಯವಾಗ್ತಾ ಇದ್ದಾರೆ. ಪವನ್ ಒಂದು SS ಕೂಡ ಪಡ್ಕೊಳ್ತಾ ಇದ್ದಾರೆ. ಒಂದಕ್ಕೆ ಒಂದು ಉದ್ದರಿಯ ನಷ್ಟವಾಗ್ತಾ ಇದೆ. ಮತ್ತೆ ಮೂರನೇ ಬಾರಿ ಪವನ್ ಬೇಯಿಸುವಂತ ಪ್ರಯತ್ನ, ಸೌಂದರ್ಯತೆ ಕ್ಷೇತ್ರ ಕ್ಷಣ ಕಂಡು ಬರ್ತಾ ಇದೆ ಗೋಲ್ಡನ್ ಕ್ರಿಕೆಟರ್ಸ್ ತಂಡದ ಆಟಗಾರರಿಂದ. ಸೋದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಅಂಕ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಎರಡನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮುನ್ನುಗ್ಗಿ ಬೀಸುವಂತ ಪ್ರಯತ್ನ, ಸತಹ 5ನೆಯ ಚುಕ್ಕಿ ಎಸೆತ, ಒಂದು ವಿಕೆಟ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಅಂತಿಮ ಎಸೆತಕ್ಕಾಗಿ ಪವನ್ ಬೇಯಿಸುವಂತ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ ಕೂಡ. ರನ್ ಔಟ್ ನ ಬಲೆಯಲ್ಲಿ ವೀರು ಬ್ಯಾಕ್ ಟು ಫೇಲಿಯಂ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಗಳಿಕೆ 1ಕ್ಕೆ 2 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಮ್ಯಾಡಿನ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಪವನ್. ಸುಂದರತೆಯ ಎಸೆತಗಾರಿಕೆಯನ್ನು ಪವನ್ ತೋರ್ಪಡಿಸಿದ್ರು 2ನೇ ಓವರ್ನಲ್ಲಿ ಗೋಲ್ಡನ್ ಕ್ರಿಕೆಟರ್ಸ್ ಪರವಾಗಿ. ತನ್ನ ಕೂಟದ 2ನೇ ಹಾಗೂ ತಂಡದ 3ನೇ ಓವರ್ನ ಎಸೆತಗಾರಿಕೆಯಲ್ಲಿ ಮತ್ತೆ ಲೋಕಿನ ಪರಿಚಯವಾಗ್ತಾ ಇದೆ. ಹೊಸ ಆಟಗಾರ ದಿಲೀಪ್ನ ಪರಿಚಯವಾಗ್ತಾ ಇದೆ. ದಾಂಡುಗಾರಿಕೆ ವಿಭಾಗಕ್ಕೆ ಮತ್ತೆ ಸ್ಟ್ರೈಕ್ ನಲ್ಲಿ ನಿರಂಜನ್. ಸೌಂದರ್ಯತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಜವಾಬ್ದಾರಿಕೆ ಆಟವನ್ನು ಗೋಲ್ಡನ್ ಕ್ರಿಕೆಟರ್ಸ್ ಎಸೆತಗಾರಿಕೆಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಜಯದ ಹಾದಿಯನ್ನು ಸುಲಭ ರೀತಿಯಲ್ಲಿ ಕೊಂಡೊಯ್ತಾ ಇದ್ದಾರೆ. ಮತ್ತೆ ಲೋಕಿ ಆಫ್ನಲ್ಲಿ ಬೀಸುವಂತ ಪ್ರಯತ್ನ, ಬೌಂಡರಿ ದಾಖಲಾಗ್ತಾ ಇದೆ. ನಿರಂಜನ್ ಬ್ಯಾಟಿನ ಚಿಮ್ಮಿದ ಪ್ರಥಮ ಬೌಂಡರಿ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ದಾರೆ. ರನ್ ನಲ್ಲಿ ಮತ್ತೆ ಹೆಚ್ಚಳ ಕಾಣ್ತಾ ಇದ್ದಾರೆ. 5ಕ್ಕೆ 2 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಬೈ ಮುಖೇನ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡರಿ ತಂಡದ ಗಳಿಕೆ 9ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದ್ರೆ ತಂಡದ ಗಳಿಕೆ 9ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಸೌಂದರ್ಯತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಅಂಕಪಟ್ಟಿಯಲ್ಲಿ ಸೇರ್ಕೊಳ್ತಾ ಇದ್ರೆ ತಂಡದ ಗಳಿಕೆ 9ಕ್ಕೆ 2 ಉದ್ದರಿಯ ನಷ್ಟವಾಗ್ತಾ ಇದೆ. ಮೂರನೇ ಓವರ್ನ ಅಂತಿಮ ಎಸೆತ, ಬೌಂಡರಿ ದಾಖಲಾಗ್ತಾ ಇದೆ. ನಿರಂಜನ್ ಬ್ಯಾಟಿನ ಚಿಮ್ಮಿದ 2ನೇ ಬೌಂಡರಿ ಕೂಡ
ಅಂತಿಮ ಎಸೆತದಲ್ಲಿ ಬೌಂಡರಿ ಬಿಟ್ಕೊಡ್ತಾ ಇದ್ರೆ ತಂಡದ ಗಳಿಕೆ 13ಕ್ಕೆ ಏರಿಕೆ ಕಾಣ್ತಾ ಇದೆ. 2 ಉದ್ದರಿಯ ನಷ್ಟ ಕೂಡ. ಕೂಟದ 2ನೇ ಹಾಗೂ ಕಳೆದ 4ನೇ ಓವರ್ನ ಎಸೆತಗಾರಿಕೆಯಲ್ಲಿ ಪವನ್ ಮತ್ತೆ ಸ್ಟ್ರೈಕ್ ನಲ್ಲಿ ಹೊಸ ಆಟಗಾರ ದಿಲೀಪ್. ಸುಂದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಚುಕ್ಕಿ ಎಸೆತ. ರೇಸ್ಕಿ ಓಟದ ಸಂಪಾದನೆ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದೆ. ತಂಡದ ಗಳಿಕೆ 14ಕ್ಕೆ 2. ಬೇಯಿಸುವಂತ ಪ್ರಯತ್ನ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಸುಂದರತೆಯ ಎಸೆತಗಾರಿಕೆಯನ್ನು ಪವನ್ ತೋರ್ಪಡಿಸ್ತಾ ಇದ್ದಾರೆ ಗೋಲ್ಡನ್ ಫೈಟರ್ಸ್ ಪರವಾಗಿ. ಮತ್ತೆ ತಟ್ಟಿ ಮುಟ್ಟುವ ಯತ್ನ, ರೇಸ್ಕಿ ಓಟದ ಸಂಪಾದನೆ ಸಂಪೂರ್ಣಗೊಳ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಮುಖಾಂತರ ತಂಡದ ಗಳಿಕೆ 15ಕ್ಕೆ 2. ಗ್ಯಾಪ್ನಲ್ಲಿ ಬೀಸುವಂತ ಪ್ರಯತ್ನ, ಬೌಂಡರಿ ದಾಖಲಾಗ್ತಾ ಇದೆ. ಮಧುವನ್ನು ವಂಚಿಸಿದ ಚೆಂಡು ಬೌಂಡರಿ ಗೆರೆಯನ್ನು ದಾಟ್ತಾ ಇದ್ರೆ ದಿಲೀಪ್ ಬ್ಯಾಟ್ನಿಂದ ಪ್ರಥಮ ಬೌಂಡರಿ ಕೂಡ ದಾಖಲಾಗ್ತಾ ಇದೆ. ತಂಡದ ಗಳಿಕೆ 19ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಕೂಡ ಬೇಯಿಸುವಂತ ಪ್ರಯತ್ನ, ಸ್ಕ್ವೇರ್ ಲೆಗ್ ನಲ್ಲಿ ಬೌಂಡರಿ ದಾಖಲಾಗ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 23ಕ್ಕೆ 2. ನಾಲ್ಕು ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ ತಂಡದ ಗಳಿಕೆ 23ಕ್ಕೆ 2 ಉದ್ದರಿಯ ನಷ್ಟವಾಗ್ತಾ ಇದೆ. ಜಯಕ್ಕಾಗಿ 24 ಚೆಂಡಿನಲ್ಲಿ 56 ಓಟಗಳು ಬರಬೇಕಾಗಿದೆ. 24ಕ್ಕೆ 56. ಎಸೆತಗಾರಿಕೆ ವಿಭಾಗದಲ್ಲಿ ಸಿದ್ದುನ ಪರಿಚಯವಾಗ್ತಾ ಇದೆ. ಸಿದ್ದು ಟು ನಿರಂಜನ್. ಸುಂದರತೆ ಎಸೆತ, ಬೌಂಡರಿ ದಾಖಲಾಗ್ತಾ ಇದೆ. ನಿರಂಜನ್ ಬ್ಯಾಟ್ ಮಾತಾಡ್ತಾ ಇದೆ. ತಂಡದ ಗಳಿಕೆ ಮತ್ತೆ ಹೆಚ್ಚಳ ಕಾಣ್ತಾ ಇದ್ರೆ 27ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 5ನೇ ಓವರ್ನ ಪ್ರಥಮ ಎಸೆತದಲ್ಲಿ ಬೌಂಡರಿಯನ್ನು ದಾಖಲಾಗ್ತಾ ಇದೆ ನಿರಂಜನ್ ಬ್ಯಾಟ್ನಿಂದ. ಸುಂದರತೆಯ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ.
5ನೇ ಓವರ್ನ ಅಂತಿಮ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಗ್ಯಾಪ್ನಲ್ಲಿ ಬೀಸುವಂತ ಪ್ರಯತ್ನ, ನಕೋಟದ ಸೇರ್ಪಡೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿ ರೂವಾರಿ ಆಗ್ತಾ ಇದ್ದಾರೆ ನಿರಂಜನ್. ತಂಡದ ಒಟ್ಟುಗಳಿಗೆ 31ಕ್ಕೆ ಏರಿಕೆ ಕಾಣ್ತಾ ಇದೆ. ಸಿದ್ದು ಕೊಂಚ ದುಬಾರಿ ಆಗ್ತಾ ಇದ್ದಾರೆ ಗೋಲ್ಡನ್ ಪರವಾಗಿ. ಮತ್ತೆ ಸಿದ್ದು ಮತ್ತೆ ಕೂಡ ಮುನ್ನುಗ್ಗಿ ಬೀಸುವಂತ ಪ್ರಯತ್ನ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಐದನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ನೆಟ್ ನೇರ ಹೊಡೆತ ಕಂಡು ಬಂದ್ರೆ ಬೌಂಡರಿ ದಾಖಲಾಗ್ತಾ ಇದೆ. ನಿರಂಜನ್ ಬ್ಯಾಟಿನ ಚಿಮ್ಮಿದ 4ನೇ ಬೌಂಡರಿ ಕೂಡ ತಂಡದ ಒಟ್ಟುಗಳಿಗೆ 35ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಹೊರಟಸಾಗಿ ಬಂದ ಚೆಂಡು, ಬ್ಯಾಕ್ ಟು ಬ್ಯಾಕ್ ಬೌಂಡರಿ ರೂವಾರಿ ಆಗ್ತಾ ಇದ್ದಾರೆ ನಿರಂಜನ್. ಸಿದ್ದು ಕೊಂಚ ಶೋಚನೆಯ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು ಗೋಲ್ಡನ್ ಪರವಾಗಿ. ತಂಡದ ಗಳಿಕೆ 5 ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ 39ಕ್ಕೆ 2. ಏನುಳಿದ 18 ಎಸೆತ ಜಯಕ್ಕಾಗಿ 40 ಓಟಗಳು ಬರಬೇಕಾಗಿದೆ. 18ಕ್ಕೆ 40. ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೆ ಮಧುನ ಪರಿಚಯವಾಗ್ತಾ ಇದೆ. ಸ್ಟ್ರೈಕ್ ನಲ್ಲಿ ದಿಲೀಪ್, ಬೌಂಡರಿಗಳ ರೂವಾರಿ ಆಟಗಾರ. ನಾನ್ ಸ್ಟ್ರೈಕ್ ನಲ್ಲಿ ನಿರಂಜನ್. ಆರನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಮಧು. ಬೇಸುವಂತ ಪ್ರಯತ್ನ, ಬೌಂಡರಿ ಔಟ್. ವಿಕೆಟ್ ಆಘಾತ ಕಾಣ್ತಾ ಇದೆ. ಬ್ಯಾಕ್ ಟು ಫೇಲ್ಯರ್ ದಿಲೀಪ್ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ಮಧು ಎಸೆದಂತ ಪ್ರಥಮ ಎಸೆತದಲ್ಲಿ ಯಶಸ್ಸು ಕೂಡ ಪಡ್ಕೊಳ್ತಾ ಇದ್ದಾರೆ ಗೋಲ್ಡನ್ ಫೈಟರ್ಸ್ ಪರವಾಗಿ. ಮತ್ತೆ ಹೊಸ ಆಟಗಾರ ಸೋನು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ 2ನೇ ಎಸೆತಕ್ಕೆ ಮಧು. ತಾಟಿ ಮುಟ್ಟಿ ರಿಸ್ಕಿ ಓಟದ ಸಂಪಾದನೆ ಕೂಡ ಸಂಪೂರ್ಣಗೊಳ್ತಾ ಇದೆ. ತಂಡದ ಗಳಿಕೆ 40ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬೀಸುವಂತ ಪ್ರಯತ್ನ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಮಧು 6ನೇ ಓವರ್ನಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಸುಂದರತೆ ಎಸೆತ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಆಗ್ತಾ ಇದೆ. ತಂಡದ ಗಳಿಕೆ 40ಕ್ಕೆ 3. ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಆರನೇ ಓವರ್ನ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮಧು
ಮುನ್ನುಗ್ಗಿ ಬೀಸುವಂತ ಪ್ರಯತ್ನ. ಸುಂದರತೆಯ ಫೀಲ್ಡಿಂಗ್ ಕೂಡ ರಿಸ್ಕಿ ಓಟದ ಸಂಪಾದನೆ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 41ಕ್ಕೆ ಏರಿಕೆಯಾಗ್ತಾ ಇದೆ. 6ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಮಧು ಬಿಟ್ಕೊಡ್ತಾ ಇದ್ದಾರೆ. 42ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಆರು ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದ್ರೆ ತಂಡದ ಗಳಿಕೆ 42ಕ್ಕೆ 3 ಉದ್ದರಿಯ ನಷ್ಟವನ್ನು ಕಾಣ್ತಾ ಇದೆ. ಎಸ್ ಜೆಸಿಸಿ ತಂಡದ ಕೊಂಚ ಶೋಚನೆಯ ಬ್ಯಾಟಿಂಗ್ ಪ್ರದರ್ಶನ ಕೂಡ ಕಂಡು ಬರ್ತಾ ಇದೆ. ಅಂತಿಮ 12 ಎಸೆತ ಕೂಡ ಬಾಕಿ. ಅಂತಿಮ 12 ಎಸೆತ ಜಯಕ್ಕಾಗಿ 37 ಓಟಗಳು ಬರಬೇಕಾಗಿದೆ. 12ಕ್ಕೆ 37. ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಕೂಟವನ್ನು ಆರಂಭಿಸಿಕೊಡ್ಬೇಕು. ಸುಂದರತೆ ಎಸೆದ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಸುನಿಲ್ನ ಪರಿಚಯವಾಗ್ತಾ ಇದೆ. ಮುನ್ನುಗ್ಗಿ ಬೀಸುವಂತ ಪ್ರಯತ್ನ. ಸ್ಟೆಂಪೌಟ್ ನ ಮೊರೆ ಹೋಗ್ತಾ ಇದೆ.
ರೆಡ್ ಬಾಲ್ ಎಂಬ ತೀರ್ಪು ಅಂಪೈರ್ ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಪಂದ್ಯದ ಆರಂಭವನ್ನು ಕಂಡುಕೊಳ್ಬೇಕು. ಗಮನಿಸಿಕೊಳ್ಳಿ, ಸಮಯದ ಅಭಾವ ಮೀರಿ ಹೋಗ್ತಾ ಇದೆ. ಅಂತಿಮ ದಿನದ ಫೈನಲ್ ಪಂದ್ಯಾಟ ಕೂಡ ನಡೀಲಿಕ್ಕಿದೆ. ಏಳನೇ ಓವರ್ನ ಅಂತಿಮ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಬೇಯಿಸುವಂತ ಪ್ರಯತ್ನ, ಸೌಂದರ್ಯತೆಯ ಫೀಲ್ಡಿಂಗ್ ಕೂಡ ಕಂಡು ಬರ್ತಾ ಇದೆ. ಸಿದ್ದು ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಸುನೀಲ್ ಬಿಟ್ಕೊಡ್ತಾ ಇದ್ರೆ ತಡದ ಗಳಿಕೆ 43ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಸುನೀಲ್ ಸೋನರತೆ ಎಸೆತ, ನಿರಂಜನ ಇನ್ನಿಂಗ್ಸ್ ಅಂತ್ಯ ಕಾಣ್ತಾ ಇದೆ. ಕೀಪರ್ಗೆ ಕ್ಯಾಚ್ ಇಟ್ಟು ಫಿಎಲ್ಎಂನತ್ತ ಸಾಕ್ತಾ ಇದ್ದಾರೆ. ಸುನೀಲ್ಗೆ ಒಂದು ಎಸ್ಎಸ್ಗೂ ಕೂಡ ಸಿಗ್ತಾ ಇದ್ರೆ. ನಿರಂಜನ್ ಪಂದ್ಯದ ವೀಕ್ಷಣೆಗೆ ಮಳ್ತಾ ಇದ್ದಾರೆ. 7ನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಹೊಸ ಆಟಗಾರ ಕಿರಣ್ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಸೌಂದರ್ಯತೆ ಎಸೆತ, ಬೌಲ್ಡ್ ಔಟ್ ಮುಖಾಂತರ ಕಿರಣ್ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕೂಡ ಸುನೀಲ್ ಪಡ್ಕೊಳ್ತಾ ಇದ್ದಾರೆ. ಸೌಂದರ್ಯತೆ ಎಸೆತಗಾರಿಕೆಯನ್ನು ಸುನೀಲ್ ತೋರ್ಪಡಿಸ್ತಾ ಇದ್ರೆ ಜಯದ ಆದಿಯನ್ನು ಸುಲಭ ಮಾಡಿಕೊಳ್ತಾ ಇದ್ದಾರೆ. ಗೋಲ್ಡನ್ ಅಂತಿಮ ಎಸೆತ, ಸೌಂದರ್ಯತೆ ಎಸೆತ, ಡಾಟ್ ಬಾಲ್ಗಳು ಸೇರ್ಪಡೆ ಆಗ್ತಾ ಇದೆ. 7 ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ ತಂಡದ ಗಳಿಕೆ 43. ಅಂತಿಮ 6 ಎಸೆತ ಕೂಡ ಬಾಕಿ ಉಳಿತಾ ಇದೆ. 6 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಮಧುನ ಪರಿಚಯವಾಗ್ತಾ ಇದೆ. ಕೊನೆಯ 6 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಸೌಂದರ್ಯತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 5ಕ್ಕೆ 36. ಒಂದೆಡೆಯಲ್ಲಿ ಟಾಸ್ ಅನ್ನು ಜಯಿಸಿರ್ತಕ್ಕಂಥ FYC ಫೀಲ್ಡ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಓವರ್ನ ಮತ್ತೆ 3ನೇ ಬಾರಿ ಮಧು ಬೇಯಿಸುವಂತ ಪ್ರಯತ್ನ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು, ರನ್ ಔಟ್ ನ ಕೈ ಚೆಲ್ತಾ ಇದ್ದಾರೆ ಗೌತಮ್. ಅಂತಿಮ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಮಧು ಸೌಂದರ್ಯತೆ ಎಸೆತ, ನೇರ ಗೂಟ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು.
ಆ ನಿಟ್ಟಿನಲ್ಲಿ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಗೌತಮ್ ಬಿಟ್ಕೊಡ್ತಾ ಇದ್ರೆ ತಂಡದ ಗಳಿಕೆ 44ಕ್ಕೆ ಏರಿಕೆ ಆಗ್ತಾ ಇದೆ. ಸಾರಿ, ಮಧು ರಿವರ್ಸ್ ಮಾಡುವ ಯತ್ನ. ಅಂತಿಮ ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 44. ಗೋಲ್ಡನ್ ಸುಲಭವಾದ ಜಯವನ್ನು ಕಾಣುವ ಸಾಧ್ಯತೆ ಕಾಣ್ತಾ ಇದೆ. ಔಟ್ ಎಂಬ ತೀರ್ಪು ಬರ್ತಾ ಇದೆ. ಒಂದೆಡೆ ಟಾಸ್ ಅನ್ನು ಜಯಿಸಿರ್ತಕ್ಕಂಥ FYC ಆದಷ್ಟು ಬೇಗ ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು ರಚಿಸಿಕೊಳ್ಬೇಕು. ತಂಡದ ನಾಯಕನ ಗಮನಿಸಿಕೊಳ್ಳಿ. ಅದೇ ರೀತಿ ಗುರು ಕ್ರಿಕೆಟರ್ಸ್ ತಂಡದ ದಾಂಡಿಗರು ಕೂಡ ಸಜ್ಜುಗೊಳ್ಬೇಕು. ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಗೋಲ್ಡನ್ ಫೈಟರ್ಸ್ ನ ಸುನಿಲ್ ರವರು ಪಡ್ಕೊಳ್ತಾ ಇದ್ದಾರೆ. ಮುಖ್ಯ ವೇದಿಕೆಗೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೋಬೇಕು. ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ರವಿರವರು ಕೊಟ್ಟು ಗೌರವಿಸಬೇಕು ಸುನಿಲ್ ರವರಿಗೆ.